ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ತುಂಬಾ ಕೇಳಿರೋವಂಥ ಒಂದು ಪದ ಅಂದರೆ ಅದು ಮ್ಯಾನಿಫೆಸ್ಟೇಷನ್. ಅಂದರೆ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಒಂದು ಕಷ್ಟ ಪರಿಹಾರ ಆಗಬೇಕು ಅಂದ್ಕೊಂಡಿದ್ರೆ ಆ ಒಂದು ಕಷ್ಟ ಪರಿಹಾರ ಆಗಿದೆ ಅಥವಾ ನಾನೇನೋ ಒಂದು ಸಾಧನೆ ಮಾಡಬೇಕು ಅಂದರೆ ಅದನ್ನು ನಾನು ಸಾಧಿಸಿದ್ದೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಳೋದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಈ ಒಂದು ಮ್ಯಾನಿಫೆಸ್ಟೇಷನ್ ತಂತ್ರವನ್ನು ಮನೆಯಲ್ಲೇ ಸರಳವಾಗಿ ಸಿಗುವಂತಹ ಪಲಾವೆಲೆ ಬಳಸಿ ಯಾವ ರೀತಿ ಮಾಡ್ಬೋದು ಅಂತ ತುಂಬ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ತುಂಬ ಹಿಂದಿನಿಂದಲೂ ಕೂಡ ನಮ್ಮ ಹಿರಿಯರು ಹೇಳ್ತಾನೆ ಬಂದಿದ್ದಾರೆ, ಏನಂತ ಅಂದರೆ ಒಳ್ಳೆಯದನ್ನೇ ಯೋಚನೆ ಮಾಡು, ನಿನಗೆ ಒಳ್ಳೆಯದೇ ಆಗತ್ತೆ ಅಂತ. ಅದನ್ನೇ ಇವತ್ತು ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತಾ ಇದ್ದೀವಿ. ಯಾವಾಗಲೂ ಕೂಡ ಒಬ್ಬ ಮನುಷ್ಯ ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಎಲ್ಲವೂ ಕೂಡ ಪಾಸಿಟಿವ್ ಆಗೇ ನಡೀತಾ ಹೋಗುತ್ತೆ. ನಮ್ಮ ಮನಸ್ಸಿಗಿಂತ ದೊಡ್ಡದು ಯಾವುದೂ ಅಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪಲಾವೆಲೆನ ಬಳಸಿ ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ 3 ಪಲಾವೆಲೆಗಳನ್ನು ತೊಗೊಂಡಿದ್ದೀನಿ. 3 ತೊಗೋಬೇಕು ಅಂತ ಏನಿಲ್ಲ, ಒಂದೇ ಕೂಡ ನೀವು ತೊಗೊಂಡು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ನೀಟಾಗಿ ಎಲ್ಲೂ ಹರಿದೇ ಇರೋವಂಥ ಪಲಾವೆಲೆಯನ್ನು ತಗೊಂಡು ಅದರ ಮೇಲೆ ಬ್ಲೂ ಇಂಕ್ ಅಥವಾ ಗ್ರೀನ್ ಇಂಕ್ ಪೆನ್ನನ್ನು ತಗೊಂಡು ಆ ಪೆನ್ನಿನಿಂದ ನಿಮಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ ಅಂದರೆ ನಾನಿವಾಗ ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ, ಒಂದು ಸೈಟನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ, ಅಥವಾ ಒಂದು ಕಾರನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ನನಗೆ ತುಂಬಾ ಸಾಲ ಇದೆ, ಆ ಸಾಲ ತೀರಬೇಕು ಅಂತ ಆಗಲಿ, ಈ ರೀತಿ ಆ ಪೆನ್ನಿನಿಂದ ಆ ಪಲಾವೆಲೆ ಮೇಲೆ ನೀವು ನಿಮ್ಮ ಆಸೆಗಳನ್ನ ಅಥವಾ ನೀವೇನಾದರೂ ದೊಡ್ಡ ವ್ಯಕ್ತಿ ಆಗಬೇಕು, ಒಳ್ಳೆ ಆಫೀಸರ್ ಆಗಬೇಕು ಅಂತ ಎಲ್ಲ ಇಷ್ಟಪಟ್ಟಿದ್ರೆ ಅದನ್ನು ಆ ಪಲಾವೆಲೆ ಮೇಲೆ ಬರಿಬೇಕು. ನೋಡಿ, ನಾನಿಲ್ಲಿ ಒಂದು ಎಲೆ ಮೇಲೆ ನಮ್ಮ ಸಾಲ ತೀರಬೇಕು ಅಂತ ಬರೆದಿದ್ದೀನಿ. ಇದೇ ರೀತಿ ನಿಮಗೆ ಏನು ಬೇಕೋ, ನಿಮಗೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಮನೆ ಕಟ್ಟೋದಾಗಿರಲಿ, ಕಾರ್ ಕೊಂಡ್ಕೊಳ್ಬೇಕು ಅಂತ ಇದ್ದರೆ ಕಾರ್ ಕೊಂಡ್ಕೊಳ್ಳೋದಾಗಿರಲಿ, ಯಾವುದನ್ನು ಬೇಕಾದರೂ ಬರಿಬೋದು. ಅದು ಪಾಸಿಟಿವ್ ಆಗಿರಬೇಕು, ಇನ್ನೊಬ್ಬರಿಗೆ ಕೆಡುಕು ಮಾಡೋ ರೀತಿ ಇರಬಾರ್ದು. ಆಮೇಲೆ ಇನ್ನೊಂದು ಏನಂತಂದರೆ ಇದನ್ನು ಮಾಡುವಾಗ ಪೂರ್ತಿ ವಿಶ್ವಾಸದಿಂದ ಯಾವುದೇ ಡೌಟ್ ಇಟ್ಕೊಳ್ಳದೆ ಆಗುತ್ತೋ ಇಲ್ವೋ ಅಂತ ಎರಡು ಮನಸ್ಸಿನಿಂದ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಒಳ್ಳೆ ಮನಸ್ಸಿಂದ ಈ ಕೆಲಸ ಆಗೇ ಆಗುತ್ತೆ, ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅನಂತರನೇ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿ. ಅವಾಗೇ ಅದು ತುಂಬ ಚೆನ್ನಾಗಿ ವರ್ಕ್ ಆಗೋದು. ನಾನು ಈ ಒಂದು ಮ್ಯಾನಿಫೆಸ್ಟೇಷನ್ನ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡಬೇಕು ಅಂತ ಏನೂ ಇಲ್ಲ, ಎಲ್ಲಾದರೂ ಪೀಸ್ಫುಲ್ ಆಗಿರೋವಂಥ ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕಾಗತ್ತೆ. ನಿಶಬ್ದವಾಗಿರಬೇಕು, ಸೈಲೆಂಟ್ ಆಗಿರೋವಂಥ ಜಾಗದಲ್ಲಿ ಮಾಡಬೇಕು. ನಿಮ್ಮ ರೂಮಲ್ಲಿ ಬೇಕಿದ್ರೂ ನೀವು ಮಾಡ್ಬೋದು. ನೋಡಿ, ಮತ್ತೊಂದು ಎಲೆ ಮೇಲೆ ನಾವು ಸ್ವಂತ ಮನೆ ಕಟ್ಟಬೇಕು ಅಂತ ಬರೆದಿದ್ದೀನಿ. ಅಂದರೆ ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಒಂದು 2-3 ಎಲೆಗಳಲ್ಲಿ ಬರೆದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ಇನ್ನು ಈ ಮ್ಯಾನಿಫೆಸ್ಟೇಷನ್ನ ಯಾವ ದಿನಗಳಲ್ಲಿ ಮಾಡಬೇಕು, ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಕೇಳೋದಾದರೆ, ತಿಂಗಳಲ್ಲಿ ಬರುವಂಥ ಹುಣ್ಣಿಮೆ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು, ಅಥವಾ ಶುಕ್ರವಾರ ದಿವಸ ಮಾಡ್ಬೋದು. ಇನ್ನು ಅದರಲ್ಲೂ ತುಂಬ ಶ್ರೇಷ್ಠ ಅಂದರೆ ಮೈತ್ರೇಯಿ ಮುಹೂರ್ತ ಅಂತ ಬರುತ್ತೆ, ಆ ದಿನಗಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ದಿನದಲ್ಲಿ ಯಾವ ಸಮಯ ಆದರೂ ಪರವಾಗಿಲ್ಲ, ಬೆಳಗ್ಗೆ ಆಗಲಿ ಸಂಜೆ ಆಗಲಿ, ಅದಕ್ಕೋಸ್ಕರನೇ ಅಂತ ಒಂದು ಅರ್ಧ ಗಂಟೆ ಮೀಸಲಿಟ್ಟು ಪ್ರಶಾಂತವಾಗಿ ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಅಂದರೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರಬಾರ್ದು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡುವಾಗ, ಯಾಕಂದರೆ ನಿಮ್ಮ ಮನಸ್ಸು ಚಂಚಲ ಆಗುತ್ತೆ ಅನ್ನೋ ಕಾರಣಕ್ಕೆ. ಈಗ ನೋಡ್ತಾ ಇರ್ಬೋದು, 3 ಎಲೆಗಳ ಮೇಲೂ ಕೂಡ 3 ಒಂದು ಇಚ್ಛೆಗಳನ್ನು ಬರೆದಿದ್ದೀನಿ. ಒಂದರಲ್ಲಿ ಸಾಲ ತೀರಬೇಕು ಅಂತ, ಮತ್ತೊಂದರಲ್ಲಿ ಮನೆ ಕಟ್ಟಬೇಕು ಅಂತ, ಮತ್ತೊಂದರಲ್ಲಿ ಕಾರು ಖರೀದಿ ಮಾಡಬೇಕು ಅಂತ. ಈ ರೀತಿ ಬರೆದಂಥ ಎಲೆಯನ್ನು ಒಂದು ದೀಪವನ್ನು ಇಟ್ಕೊಂಡು ದೀಪದಿಂದ ಆ ಎಲೆಯನ್ನು ಪೂರ್ತಿಯಾಗಿ ಸುಡಬೇಕು. ಸುಟ್ಟ ನಂತರ ಆ ಎಲೆಯ ಭಸ್ಮ ಏನಿರುತ್ತೆ ಅದನ್ನು ಒಂದರಲ್ಲಿ ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ಎಲೆಯನ್ನು ಸುಡ್ತಾ ಇರುವಾಗಲೇ ಕೆಳಗಡೆ ಒಂದು ಬೌಲ್ ಇಟ್ಕೊಂಡು ಅದರೊಳಗಡೆ ಈ ಒಂದು ಎಲೆಯ ಭಸ್ಮವನ್ನು ಕಲೆಕ್ಟ್ ಮಾಡಿ ಇಟ್ಕೊಬೇಕು. ಈ ರೀತಿ ಶೇಖರಿಸಿಟ್ಟಿರೋ ಅಂಥ ಆ ಎಲೆಯ ಭಸ್ಮ ಅಥವಾ ಬೂದಿ ಏನಿದೆ ಅದನ್ನು ಸ್ವಲ್ಪ ಹೊತ್ತು ನೀವೆಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿರ್ತೀರಾ ಅಲ್ಲೇ ಇಟ್ಟು, ನೀವು ಇವಾಗ ಏನು ಸಾಲ ತೀರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ, ನಾನು ಈಗಾಗಲೇ ಸಾಲ ತೀರಿಸ್ಬಿಟ್ಟಿದ್ದೀನಿ, ನಾನು ನಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿದ್ದೀನಿ, ನನಗೆ ಯಾವುದೇ ಸಮಸ್ಯೆ ಇಲ್ಲ, ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ ಅಂತ ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಬೇಕು. ನಾನಿವಾಗ ಸ್ವಂತ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ, ನಾನು ಆಲ್ರೆಡಿ ಮನೆ ಕಟ್ಟಿದ್ದೀನಿ, ಗೃಹ ಪ್ರವೇಶ ಆಗಿದೆ, ನಾನು ಆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೀನಿ, ನನ್ನ ಈ ಒಂದು ಕನಸನ್ನು ನೆರವೇರಿಸಿದ್ದಕ್ಕೆ ಈ ಒಂದು ಯೂನಿವರ್ಸ್ಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕು.
ನೋಡಿ, ಈ ಬೂದಿಯನ್ನು ಬಲಗೈಯಲ್ಲಿ ಈ ರೀತಿ ಸುತ್ತು ಹಾಕ್ತಾ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೇಕಾಗತ್ತೆ. ಒಂದು ಕಾರ್ ಖರೀದಿ ಮಾಡಬೇಕು ಅಂತ ನಾವು ಮ್ಯಾನಿಫೆಸ್ಟೇಷನ್ ಮಾಡಿದ್ವಿ, ಒಳ್ಳೆ ಕಾರನ್ನು ಖರೀದಿಸಿದ್ದೀವಿ, ಹಾಗೆ ಆ ಕಾರಲ್ಲಿ ಒಂದು ದೂರದ ಪ್ರಯಾಣಕ್ಕೆ ಹೊರಟಿದ್ದೀವಿ, ಆ ಒಂದು ಟ್ರಿಪ್ಪಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ರೀತಿ ಕಲ್ಪನೆ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕಾಗತ್ತೆ. ಕಣ್ಮುಚ್ಕೊಂಡು ಒಂದು 10 ನಿಮಿಷ ನಾವೇನೇನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀವಿ, ನಾವೇನು ಕಲ್ಪನೆ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಧ್ಯಾನ ಮಾಡುವಾಗ ಹೇಗೆ ಚಿತ್ರಣಗಳು ಕಾಣಿಸ್ತಾ ಇರುತ್ತಲ್ಲ, ಆ ರೀತಿ ಚಿತ್ರಣಗಳ ಮೂಲಕ ನಾವೇನೇನು ಅಂದ್ಕೊಂಡಿರ್ತೀವೋ ಅದೆಲ್ಲವೂ ಕೂಡ ನೋಡೋದಕ್ಕೆ ಪ್ರಯತ್ನ ಪಡಿ. ಈ ರೀತಿ 10 ನಿಮಿಷ ಕಲ್ಪನೆ ಮಾಡ್ಕೊಂಡಿದ ನಂತರ ಈ ಬೂದಿ ಏನು ಮಿಕ್ಕಿದೆಯಲ್ಲ ಅದನ್ನು ಒಂದು ಓಪನ್ ಸ್ಪೇಸ್ಗೆ ಹೋಗಿ ಅಲ್ಲಿ ಆ ಒಂದು ಬೂದಿಯನ್ನು ವಾತಾವರಣಕ್ಕೆ ಬ್ಲೋ ಮಾಡಬೇಕು, ಅಂದರೆ ಊದಬೇಕು. ಗಾಳಿ ಜೊತೆ ಆ ಬೂದಿ ಏನಿದೆ ಅದು ವಾತಾವರಣಕ್ಕೆ ಅಂದರೆ ಯೂನಿವರ್ಸ್ಗೆ ಸೇರ್ಕೊಂಡಿದೆ, ನನ್ನ ಕೆಲಸ 100ಕ್ಕೆ 100% ಆಗುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೋಬೇಕು. ಹಾಗೆ ಇದನ್ನು ರಿಪೀಟ್ ಮಾಡಬೇಕು. ಎಲ್ಲಿವರೆಗೂ ನಿಮ್ಮ ಕೆಲಸ ಆಗಲ್ವೋ ಅಲ್ಲಿವರೆಗೂ ಕೂಡ ನೀವು ಅದನ್ನು ರಿಪೀಟ್ ಮಾಡ್ತಾ ಇರಬೇಕಾಗತ್ತೆ. ಅಂದರೆ ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಮಾಡಿದ್ರೂ ಕೂಡ ಸಾಕು. ಖಂಡಿತ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರೋ ಅದು 100ಕ್ಕೆ 100% ಆಗತ್ತೆ. ಮ್ಯಾನಿಫೆಸ್ಟೇಷನ್ನ ತುಂಬ ಥರದಲ್ಲಿ ಮಾಡ್ಬೋದು. ಇದು ಕೂಡ ಒಂದು ರೀತಿ ನಾನಿವತ್ತು ತೋರಿಸಿರೋ ಅಂಥದ್ದು. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪಲಾವ್ ಎಲೆಯನ್ನು ಬಳಸಿ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.